ಡಾಕ್ಟ್ರೆ, ಈ ಒಂದು ಅಲೋಪತಿ ಮತ್ತೆ ಹೋಮಿಯೋಪತಿ ಹೇಗೆ ವಿಭಿನ್ನ? ಬೇಸಿಕ್ ಆಗಿ ಶುರು ಮಾಡಿದವನು ಅಲೋಪತಿ ಡಾಕ್ಟ್ರೆ, ಕಂಡಿಡಿದಿದ್ದು ಹೋಮಿಯೋಪತಿನೇ. ನಾನು ಆಗ್ಲೇ ಕೇಳಿದೆ, ಹೋಮಿಯೋಪತಿಯ ಎಲ್ಲ ಔಷಧಗಳಿಗೂ ಕೂಡ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಕೊಟ್ಟು ಸಿದ್ಧೀಕರಿಸಿ ಶಕ್ತೀಕರಿಸಿ ಪ್ರಯೋಗಿಸಿದ ಔಷಧಗಳನ್ನೇ ಬಳಸುತ್ತೇವೆ. ನಾಯಿಗಳ ಮೇಲೆ, ನರಿಗಳ ಮೇಲೆ, ಇಲಿಗಳ ಮೇಲೆ, ಮಲಗಳ ಮೇಲೆ, ಹಂದಿ ಮೇಲೆ ಪ್ರಯೋಗ ಮಾಡಿದ ಔಷಧಿಯನ್ನ ಮನುಷ್ಯನಿಗೆ ಕೊಡೋದಿಲ್ಲ. ದೇರ್ ಈಸ್ ಎ ಬೇಸಿಕ್ ಬಯೋಲಾಜಿಕಲ್ ಲಾ ವಿಚ್ ಸೇಸ್ ಲೋವರ್ ಆರ್ಡರ್ ಅನಿಮಲ್ನಲ್ಲಿರುವಂತಹ ಸೀರಮನ್ನು ಲೋವರ್ ಆರ್ಡರ್ ಅನಿಮಲ್ ಮೇಲೆ ಪ್ರಯೋಗ ಮಾಡಿದಂತಹ ಔಷಧಗಳನ್ನು ಹೈಯರ್ ಆರ್ಡರ್ ಅನಿಮಲ್ ಮೇಲಿರೋರಿಗೆ ಕೊಡಬಾರ್ದು ಅನ್ನೋದು ನಿಯಮ ಇದೆ. ಬೇಸಿಕ್ ಬಯೋಲಾಜಿಕಲ್ ಲಾ. ಉದಾಹರಣೆಗೆ ಒಂದು ಇಲಿ ಎಷ್ಟು ವರ್ಷ ಬದುಕತ್ರಿ, ಒಂದು ಕತ್ತೆ ಎಷ್ಟು ವರ್ಷ ಬದುಕುತ್ತೆ. ಸೊ ಅದ್ರ ಮೇಲೆ ಪ್ರಯೋಗ ಮಾಡಿದ್ದನ್ನ ಈಗ ಹಸು ಕರು ಹಾಕಿದ್ರೆ, ಕರು ಹಾಕಿದ 2 ಗಂಟೆದಲ್ಲಿ ಕರು ಎದ್ದು ನಿಂತ್ಕೊಳತ್ತೆ. ನಮ್ಮ ಹುಡುಗ ನಿಂತ್ಕೋಬೇಕಾರೆ 1 ವರ್ಷ ಬೇಕು. ಸೊ 20 ವರ್ಷಕ್ಕೆ ಅದು ಜೀವನ ಮುಗಿಸ್ಬಿಡುತ್ತೆ ಹಸು. ಅದ್ರ ಮೇಲೆ ಕೊಟ್ಟಿರೋ ಔಷಧಿ ತಂದು ಮನುಷ್ಯನ ಮೇಲೆ ಕೊಟ್ರೆ ಸೆಲ್ ಡಿವಿಷನ್ ಬದಲಾಗುತ್ತೆ. ಅದಕ್ಕೆ ಆ ವ್ಯಾಕ್ಸಿನೇಷನ್ ಬಗ್ಗೆ ಹೇಳುವಾಗ ಅದ್ರ ಮೇಲೆ ಕೊಟ್ಟಿರೋದನ್ನೆಲ್ಲ ಮನುಷ್ಯರಿಗೆ ಕೊಡಬೇಡಿ, ಮನುಷ್ಯನಿಗೂ ಕ್ಯಾನ್ಸರ್ ಬರುತ್ತೆ, ಸೆಲ್ ಡಿವಿಷನ್ ಜಾಸ್ತಿ ಆಗುತ್ತೆ. ಸೊ ಇದು ಹೋಮಿಯೋಪತಿಯ ಬೇಸಿಕ್. ಔಷಧದಿಂದನೇ ದುಷ್ಪರಿಣಾಮ ಹೋಮಿಯೋಪತಿಯಲ್ಲಿಲ್ಲ. ಪೆನ್ಸಿಲಿನ್ ಕೊಟ್ಟು ಕೂಡಲೇ ಸತ್ತೋದ ಇಲ್ಲ, ಯಾವುದೋ ಒಂದು ಔಷಧಿ ತಗೊಂಡು 15 ನಿಮಿಷಕ್ಕೆ ಸತ್ತೋದ್ಲು ಇಲ್ಲ. ನಮ್ಮ ಔಷಧಗಳು, ಎಲ್ಲ ಔಷಧಗಳು ಕೂಡ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಿರ್ತೀವಿ. ಆದ್ರೆ ಜನಸಾಮಾನ್ಯರಿಗೆ ಬೇಗ ಕ್ಯೂರ್ ಬೇಕು, ಬೇಗ ರಿಸಲ್ಟ್ ಬೇಕು. ಹೋಮಿಯೋಪತಿಯಲ್ಲಿ ನಿಧಾನ ಅಂತ ಹೇಳ್ತಾರಲ್ಲ. ಹಳೆ ಕಾಲದಲ್ಲಿ ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಅವರೆಲ್ಲ ಯಾರು ನನ್ನಿಂದನೇ ಬಹುಶಃ ನಾನು 75 ಹೋಮಿಯೋಪತಿ ತಗೊಂಡಿದ್ದು. ಅದಕ್ಕಿಂತ ಮುಂಚೆ ಬಹುಶಃ ನಮ್ಮ ಎಲ್ಲ ಹೋಮಿಯೋಪತಿ ಡಾಕ್ಟರ್ಗಳು ಕೂಡ ಅವರವರೆಲ್ಲ ಅಮೆಚೂರ್ಸ್ ಇದ್ರು. ಎಲ್ಲ ಎಲ್ಲೂ ಕಾಲೇಜ್ಗಳಲ್ಲಿ ಓದ್ದವರಲ್ಲ. ಸೊ ಅವರಿಗೆ ಕಾಯಿಲೆ ದೊಡ್ಡದಾಗಿ ಬಂತು ಅಂದ ತಕ್ಷಣನೇ ಒಂದು ದೊಡ್ಡ ಹೆದರಿಕೆ ಶುರುವಾಗುವಂಥದ್ದು. ಸೊ ಅವ್ರುಗಳೆಲ್ಲ ಏನು ಮಾಡಿದ್ರು, ಸೀರಿಯಸ್ ಕಾಯಿಲೆ ಬಂದ್ಬಿಟ್ರೆ ಅದು ಸ್ವಲ್ಪ ನಿಧಾನ ಅನ್ನೋದನ್ನ ಅವ್ರುಗಳು ಹುಟ್ಟಿಸಿದ್ದು. ಜನಕ್ಕೂ ಹಂಗೆ ಆಯಿತು. ಸತ್ಯ ಏನು, ಹೋಮಿಯೋಪತಿಯ ಥಿಯರಿ ಏನು, ಯಾವುದು ಉಂಟು ಮಾಡುತ್ತೋ ಅದು ನಿವಾರಕವಾಗಿ ಕೆಲಸ ಮಾಡುತ್ತೆ. ಈಗ ಸ್ಯಾನೈಡ್ ಪಾಯ್ಸನ್ನು ತಗೊಂಡು 5 ನಿಮಿಷಕ್ಕೆ ಸತ್ತೋಗ್ತಾನೆ ಮನುಷ್ಯ. ಸಯನೈಡಿಂದನೇ ಮಾಡಿದ ಮೆಡಿಸನ್ನನ್ನು ಸಯನೈಡ್ ಪಾಯ್ಸನಿಂಗಿಗೆ ನಾವು ಕೊಡ್ತೀವಿ, 5 ನಿಮಿಷದಲ್ಲಿ ಎದ್ದು ಕೂತ್ಕೊಂತಾನ ಅವನು. ಭೂಪಾಲ್ನಲ್ಲಿ ಗ್ಯಾಸ್ ಟ್ರಾಜಿಡಿ ಆಯಿತು, ಹೈಡ್ರೋಸೈನಿಕ್ ಆ್ಯಸಿಡ್ ಅದನ್ನು ಕುಡಿದು ಎಷ್ಟೋ ಜನ ಸತ್ತೋದ್ರು. ಅದೇ ಸ್ಥಿತಿನಲ್ಲಿ ಸಮವಾಗಿರುವಂಥ ವಾಟ್ ಕ್ಯಾನ್ ಕ್ಯೂರ್ ಅನ್ನೋದ್ರ ಜೊತೆಗೆ ಔಷಧಗಳು ಸಮ ಪ್ರಮಾಣದಲ್ಲಿರ್ತವೆ. ಹೋಲುವ ಔಷಧಿಗಳನ್ನು ಕೊಡ್ತೀವಿ ಹೋಮಿಯೋಪತಿನಲ್ಲಿ. ಸೊ ನನ್ನ ಕ್ಲಿನಿಕ್ಕಿಗೆ ಯಾರೋ ಆಸ್ಮಾ ಒಬ್ಬಳು ಬರೋಳು, ಈಗ ಒಂದು 25 ವರ್ಷಕ್ಕೆ ಮುಂಚೆ ಅದೇ ಟೈಮಲ್ಲಿ ಬರೋಳು. ಅವಳು ಹಿಂಗೆ ಆಸ್ಮಾ ಬಂದು 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 ಹಿಂಗೋಗಿ ಧಡಕ್ ಅಂತ ಬಿದ್ದವಳು. ಪಲ್ಸು BP ಏನೂ ಇರ್ತಾ ಇರಲಿಲ್ಲ. ಇದಕ್ಕಿಂತ ಎಮರ್ಜೆನ್ಸಿ ಇನ್ನೇನು ಬೇಕು ನಿಮಗೆ? ನಾನೇನು ಮಾಡಿದೆ, ನಮ್ಮ ಮೆಡಿಸನ್ಸು ಯಾವುದಾದ್ರೂ ಆರೋಗ್ಯವಂತ ವ್ಯಕ್ತಿ ಮೇಲೆ ಇಂಥದ್ದನ್ನು ಉಂಟು ಮಾಡಿದ್ಯಾ? ಸ್ನೇಕ್ ಪಾಯ್ಸನ್ಸ್ಗಳು ಉಂಟು ಮಾಡಿದೆ. ಅಲ್ಲಿ ಹೈಡ್ರೋಸೈನಿಕ್ ಆ್ಯಸಿಡ್ ಇತ್ತು. ಹೈಡ್ರೋಸೈನಿಕ್ ಆ್ಯಸಿಡ್ ಅನ್ನೋ ನಮ್ದೊಂದು ಮೆಡಿಸನ್ ಇದೆ. ಅದನ್ನ ಇವಳಿಗೆ ಹೈಡ್ರೋಸೈನಿಕ್ ಪಾಯ್ಸನಿಂಗ್ ಆಗಿಲ್ಲ, ಹೋಲುವ ಸಿಂಪ್ಟಮ್ಸ್ ಇದೆ, ಅದಕ್ಕೆ ಔಷಧಿ ಕೊಟ್ಟರೆ ಇದು ಕೂತ್ಕೊಂತಾಳೆ. ಸೊ ಸ್ಲೋ ಅನ್ನೋದು ಯಾರೋ ಹುಟ್ಟಿಸಿರೋವಂಥದ್ದು, ತಮ್ಮ ಕೈಲಾಗದೇ ಇರೋವಂಥದ್ದು ಹುಡ್ತಿರೋವಂಥದ್ದು. ಬಿಗಿನಿಂಗ್ ಆಫ್ ಅವರ್ ಪ್ರಾಕ್ಟೀಸ್ ನಮ್ಮ ಗಾಂಧಿ ಬಜಾರ್ನಲ್ಲಿ ನಾವು ಪ್ರೂವನ್ ಕೇಸಸ್ ಆಫ್ ಡಿಫ್ತೀರಿಯಾ, ಟೈಫಾಯ್ಡ್ ಎಲ್ಲ ಅಕ್ಯೂಟ್ ಕೇಸ್ಗಳನ್ನು ನಾವು ಮ್ಯಾನೇಜ್ ಮಾಡಿದ್ದೀವಿ. ಹೋಮಿಯೋಪತಿಯ ಯೋಗ್ಯತೆ ಗೊತ್ತಿರೋರಿಗೆ, ಅವನು ಒಳ್ಳೆ ಹೋಮಿಯೋಪತಿ ಡಾಕ್ಟರ್ ಆಗಿದ್ದರೆ ಅವನು ಅಕ್ಯೂಟ್ ಕೇಸನ್ನೇ ಫಸ್ಟ್ ಮಾಡಬೇಕು. ಯಾವುದೋ ಗುಣ ಆಗದೆ ಇರೋ 20 ವರ್ಷದ ಕೇಸ್ ಹಿಡ್ಕೊಂಡು ಇನ್ನೊಂದು 20 ವರ್ಷ ಔಷಧಿ ಕೊಡೋದಲ್ಲ. ಸೊ ಎಲ್ಲ ಹೋಮಿಯೋಪತಿ ಔಷಧಿಗಳು ಸೇಫ್ ಅನ್ನೋದ್ರ ಜೊತೆಗೆ ಎಲ್ಲ ಹೆಸರಿಸಿದ ಕಾಯಿಲೆಗಳಿಗೆ ಔಷಧಿ ಕೊಡುತ್ತೆ. ಯಾವುದೇ ದುಷ್ಪರಿಣಾಮಗಳಿರೋದಿಲ್ಲ, ತಗೊಳ್ಳೋಕೆ ಸುಲಭ. ಈ ದೇಶದ ಆರ್ಥಿಕ ಪರಿಸ್ಥಿತಿಗೆ, ಸಾಮಾಜಿಕ ಪರಿಸ್ಥಿತಿಗೆ ಮ್ಯಾಚ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಹೇಳಿದ್ನಲ್ಲ ಇಷ್ಟೋ ತನಕ ಅದೇ ಹೇಳಿದ್ದು, ಇಲ್ವೇ ಇಲ್ಲ. ಯಾಕೆ ಆರೋಗ್ಯವಂತ ಮನುಷ್ಯನ ಮೇಲೆ ಸಿದ್ಧೀಕರಿಸಿರ್ತೀವಿ, ಅವನ ಮೇಲೆ ಪ್ರೂವ್ ಮಾಡಿರ್ತೀವಿ, ಅನಿಮಲ್ಸ್ ಮೇಲೆ ಮಾಡಿರೋದಿಲ್ಲ. ಸೊ ಅದು ಒಂದು. ಎರಡನೇದು, ಹೋಮಿಯೋಪತಿ ಏನು ಹೇಳುತ್ತೆ, ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಮನಸ್ಸು, ಬುದ್ಧಿ, ದೇಹ ಇವೆರಡೂ ಕೂಡ ನಮ್ಮಲ್ಲಿ ಪ್ರಾಣ ಅಂತ ಕರಿತೀವಿ. ನಾವು ಹೋಮಿಯೋಪತಿನಲ್ಲಿ ವೈಟಲ್ ಫೋರ್ಸ್ ಅಂತ ಕರಿತೀವಿ. ಈ ಮನಸ್ಸು, ಬುದ್ಧಿ
ದೇಹ ಸಾಂಗತ್ಯ ಸಾಮರಸ್ಯದಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಅಂಡರ್ ದಿ ಗೈಡೆನ್ಸ್ ಆಫ್ ವೈಟಲ್ ಫೋರ್ಸ್. ಭಾರತದಲ್ಲಿ ನಾವು ಪ್ರಾಣ ಅಂತೀವಿ, ಚೈನಾದಲ್ಲಿ ಚಿ ಅಂತಾರೆ. ಮಾಡರ್ನ್ ಮೆಡಿಕಲ್ ಸೈಂಟಿಸ್ಟ್ಗಳು ಈಗ ಒಪ್ಕೊತಾ ಇದ್ದಾರೆ, ಓಹೋ ಇದು ಬರೀ ಅನಿತಾ ಅಲ್ಲಪ್ಪೋ, ಒಳಗಡೆ ಒಂದು ಬಯೋ ಎನರ್ಜಿ ಅಂತ ಇದೆ, ದೇರ್ ಈಸ್ ಸಮ್ ಎನರ್ಜಿ ನೋನ್ ಆಸ್ ಬಯೋ ಎನರ್ಜಿ. ಇದನ್ನು 200 ವರ್ಷಗಳ ಮುಂಚೆ ಹಾನಿಮನ್ ಕಂಡಿಡಿದ್ರು. ಸೊ ನಮ್ಮಲ್ಲಿ ಮನಸ್ಸು ದೇಹ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸಿನಲ್ಲಿ ಉದ್ಭವವಾಗುವಂಥ ಕಾಯಿಲೆಗಳು ದೇಹದಲ್ಲೂ ಬರ್ಬೋದು, ದೇಹದಲ್ಲಿ ಉದ್ಭವವಾದಂಥ ತೊಂದರೆಗಳು ಮನಸ್ಸಿನ ಮೇಲೂ ಬರ್ಬೋದು. ಸೊ ಮನುಷ್ಯನನ್ನು 360 ಡಿಗ್ರಿಯಿಂದನೂ ಸಿಂಗಲ್ ಯೂನಿಟ್ ಆಗಿ ನೋಡೋದು ಕಲ್ತ್ಕೋಬೇಕು. ತಾಯಿ ಗರ್ಭದಲ್ಲಿ ಫಸ್ಟ್ ಡೇ ತಾಯಿಯ ಓಂ ಮತ್ತು ತಂದೆಯ ಜೈ ಸೆಮೆನ್ ಸೇರಿದಾಗ, ವೀರ್ಯ ಸೇರಿದಾಗ, ಇಟ್ ವಾಸ್ ಎ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಇನ್ ದ ಬಾಡಿ. ಅಂದರೆ ತಾಯಿಯ ಗರ್ಭದಲ್ಲಿ ಮನುಷ್ಯ ಒಂದೇ ಒಂದು ಸೆಲ್ ಅಲ್ರಿ, ಕಣ್ಣಿಗೆ ಕಾಣದೇ ಇರೋ ಸೆಲ್ಲು. ಒಂದಿದ್ದಿದ್ದು 2 ಆಗಿ 4 ಆಗಿ 40 ಆಗಿ 400 ಆಗಿ 9 ತಿಂಗಳಾಯಿತು ಫೀಟಸ್ ಅಂತ ಕರಿಬೇಕಾರೆ. ಅನಿತಾ ಅಂತ ಕರಿಬೇಕಾದ್ರೆ 21 ವರ್ಷ ಆಯಿತು. ವೇರ್ ಡಿಡ್ ಅನಿತಾ ಸ್ಟಾರ್ಟೆಡ್ ಅವರ್ ಜರ್ನಿ? ಸಿಂಗಲ್ ಸೆಲ್. ಅದರಿಂದ ಅವಳನ್ನು ಒಂದೇ ಘಟಕವನ್ನಾಗಿ ನೋಡಬೇಕು. ಸ್ಪೇರ್ ಪಾರ್ಟ್ ಸಿಗಲ್ಲ. ಯೂಟ್ರಸ್ಸಿಗೆ ಬೇರೆ, ಕಣ್ಣಿಗೆ ಬೇರೆ, ಕಿವಿ ಬೇರೆ, 32 ಅಲ್ಲಿಗೆ, ಒಬ್ಬ ಮೇಲಿಗೆ ಕೆಳಗೆ. ಇದು ತಪ್ಪು ಅಂತ. ಆದರೆ ವಿಶೇಷಜ್ಞರು ಇರಲಿ, ಮನುಷ್ಯನನ್ನು ಮರಿಬಾರ್ದು.